ನಮಸ್ಕಾರ ಕನ್ನಡ ಮಂದಿಗೆಲ್ಲ. ನಾನು ನಿಮ್ಮ UKNG ಮಾತಾಡೋದು. ಎಲ್ಲ ಹೆಂಗದೀರಿ, ಆರಾಮದಿರಿ? ಇದು ರೈಟ್ ಸೈಡ್ದು ಹೆಡ್ಲೈಟ್ ಐತಿ BMW. ಇದ್ರದ್ದು ರೇಟ್ ಬಂದು ಇಂಡಿಯಾದಕ್ಕೆ 3 ಲಕ್ಷ ಸನಿಯಕ್ಕೆ ಹಾಕೈತಿ ರೇಟ್. ಯಪ್ಪ ಇಷ್ಟು ರೊಕ್ಕ ಕೊಟ್ಟು ಯಾವ ಹೆಡ್ಲೈಟ್ ಹಾಕಿಸ್ಬೇಕಪ್ಪ. ನಾವು ನಮಗೆ ಕೊಟ್ಟಿದ್ರೆ ಊರಾಗ ಚೈನಿ ಮಾಡ್ಕೋತ ಒಂದು ವರ್ಷ ಅಡ್ಡಾಡ್ಬೋದಿತ್ತು 3 ಲಕ್ಷ. ದೋಸ್ತ, ನನಗಂತೂ ಹಿಂಗೆ ಅನ್ಸೈತಿ. ನಿಮಗೇನು ಅನ್ಸೈತಿ ಅನ್ನೋದು ಕಮೆಂಟ್ ಮಾಡಿರಿ. ಅದ್ರದ್ದು ಪ್ಯಾಕಿಂಗ್ ನೋಡ್ಬೇಕು ನೀವು. ಅದು ರೊಟ್ಟಿ ಏನು ಕಾಣ್ತತ್ತಲ್ಲ, ರೊಟ್ಟಿಗೆ ಒಟ್ಟು ಟಚ್ ಇರಲ್ಲ. ಅದು ಆ ಪ್ಲಾಸ್ಟಿಕ್ನ್ಯಾಗ ಅಂತರಿಕೆಲೆ ಇರ್ತದೆ ಅದು ನಡುವೆ. ಆ ಥರ ಪ್ಯಾಕ್ ಮಾಡ್ಯಾರ. ಅದು ಏನಪ್ಪ ಎಲ್ಲ ಬಿಸಾಕ್ಬಿಟ್ಟಿದ್ದಿ, ಇನ್ನೇನು ಮಾಡತ್ತಿ ವಿಡಿಯೋ ಅಂತ ಬೈಬೇಡ್ರಿ. ಯಾಕಂದ್ರೆ ಅರ್ಧ ಎಲ್ಲ ಬಿಚ್ಚಿದ್ದೆ, ಅದಕ್ಕೆ ನಿಮಗೂ ತೋರ್ಸೋಣ ಅಂತಂದು ಹೇಳಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ, ನೋಡಲಿ ಅಂತಂದು ನೀವು. ಫಸ್ಟಿಗೆ ಏನೈತಲ್ಲ, ಅದು ಸೆಂಟ್ರಿಗೆ ಏನು ಕಾಣ್ತತ್ತಲ್ಲ ಓಪನ್ ಇರೋದು, ಇದು ಕಿಡ್ನಿ ಗ್ರಿಲ್ ಅಂತಾರೆ ಅವಕ್ಕೆ. ಅದು ಫುಲ್ ಒಂದೇ ಫ್ರೇಮ್ ಇರ್ತೈತಿ, ಅದನ್ನು ತೆಗಿಬೇಕು. ಇನ್ನೂ ಒಂದು ಹೇಳೋದು ಮರ್ತೆ ನಾನು. ಏನಪ್ಪ ಅಂತಂದ್ರೆ ನಮ್ಮ ಟೀಮ್ನವ್ರಿಗೆ ಕೆಲಸ ಇರಲಿಲ್ಲ ಇವತ್ತು. ಹಂಗಾಗಿ ಬರ್ಲಿ ಅವ್ನು ಇದಕ್ಕೇನಾರು ಒಂದು ಗತಿ ಕಾಣಿಸೋಣ ಅಂತಂದೆ. ಅವ್ರು ಹಂಗೆ ಬಂದಾಗ್ಬಿಟ್ರೆ ಟಕ ಕುಣ್ಕಂತ ಬಂದು ಹಂಗೆ ಬಿಸಾಕಿ ಹೋಗೇ ಬಿಟ್ರೆ. ಏನಪ್ಪ ಇದನ್ನ ಹಿಂಗೆ ಬಾಣ್ಲಿ ಮಾಡಿಬಿಟ್ಟು ಅಂತ ಬಣ್ರಿ. ಯಾಕಂದ್ರೆ ಹೆಡ್ಲೈಟ್ ತೆಗಿಬೇಕಂದ್ರೆ ಇಷ್ಟು ತೆಗಿಯಾಕ ಬೇಕದನ್ನ. ಆಮೇಲೆ ಏನೈತಲ್ಲ, ಹೆಡ್ಲೈಟ್ದು ಎಲ್ಲ ಕಡೆ ಸ್ಕ್ರೂ ಹುಡ್ಕ್ಯಾಡಿ ತೆಗೆದ್ವಿ. ಆಮೇಲೆ ಲಾಸ್ಟಿಗೆ ಎಲೆಕ್ಟ್ರಿಕ್ ಕಪ್ಲರನ್ನು ತೆಗೆದ್ವಿ. ತೆಗೆದ್ಮೇಲೆ ನೋಡಿರಿ, ಇದು ಹೊಸ ಹೆಡ್ಲೈಟ್. ಇದ್ರಾಗ ಕಂಟ್ರೋಲ್ ಮಾಡ್ಯೂಲ್ ಏನೂ ಬರಲ್ಲ. ಹಾಗಾಗಿ ಹಳೇದ್ರದ್ದು ಹೆಡ್ಲೈಟ್ ಐತಲ್ಲ, ಅದ್ರದ್ದೆಲ್ಲ ಕಂಟ್ರೋಲ್ ಮಾಡ್ಯೂಲ್ ತೆಗಿಬೇಕು. ಅದಕ್ಕೆ ಆಮೇಲೆ ಅದಕ್ಕೆ ಹೊಸದಕ್ಕೆ ಫಿಟ್ ಮಾಡ್ಬೇಕು ಅವನ್ನೆಲ್ಲ. ಅವು ಯಾಕೆ ಆ ಥರ ಉದ್ದುದಕ್ಕೆ ಹಿಂದೆ ಮಳಿ ಥರ ಅದಾವ ಅಂತಂದ್ರೆ, ಅದು ಕೂಲಿಂಗ್ ಸಂಬಂಧ ಆ ಥರ ಕೊಡ್ತಾರೆ. ಅವನು ಇದೆಯಾ ಸುಳೆ ಮಗನ ಕಾರ್ಪ ಇಷ್ಟ್ಯಾಕೆ ಕಾಸ್ಟ್ಲಿ ಅಂತಂದು ಅನ್ಕೋಬೋದು ನೀವು. ಯಾಕಂದ್ರೆ ಇದ್ರಾಗ ಯೂಸ್ ಮಾಡಿರೋದು ಟೆಕ್ನಾಲಜಿ ಮತ್ತು ಸೇಫ್ಟಿ ಏನೈತಲ್ಲ, ಅದು ಅಮೇಝಿಂಗ್. ಹಂಗಾಗಿ ಅಷ್ಟು ರೊಕ್ಕ ಜಾಸ್ತಿ ಇದೆ. ಒಂದು ಹೆಡ್ಲೈಟ್ನೆಲ್ಲ ರೆಡಿ ಆಯ್ತು, ಅದನ್ನೆಲ್ಲ ಫಿಟ್ ಮಾಡಿದ್ವಿ. ಇಲ್ಲಿ ಯಾಕೆ ಸ್ಟಿಕ್ಕರ್ ಹಾಕಿವಿ ಅಂದ್ರೆ, ಇಲ್ಲಿ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗ್ಬೋದಿತ್ತು, ಹಾಗಾಗಿ ಅದನ್ನ ಟೇಪ್ ಹಾಕಿದ್ವಿ. ಹಾಗಾಗಿ ಆಮೇಲೆ ಹುಡುಕ್ಯಾಡಿ ಎಲ್ಲ ಸ್ಕ್ರೂ ಎಲ್ಲ ಹಾಕಿದ್ವಿ. ಆಮೇಲೆ ಕಪ್ಲರೆಲ್ಲ ಹಾಕಿ ಫಿಟ್ ಮಾಡಿದ್ವಿ. ಲಾಸ್ಟಿಗೆ ಏನೈತಲ್ಲ, ಒಮ್ಮೆ ಹಾಗೆ ಕ್ರಾಸ್ ಚೆಕ್ ಮಾಡೋಣ ಅಂತಂದು ಹೇಳಿ ಹೆಡ್ಲೈಟ್ ಆನ್ ಮಾಡಿ ಎಲ್ಲ ನೋಡಿದ್ವಿ. ಆಮೇಲೆ ಏನೈತಲ್ಲ, ಬಂಪರ್ ಹಾಕೋಣ ಅಂತಂದು ಅನ್ಕಂಡು ನೋಡ್ರಿ. ಅದ್ರೊಳಗೆ ಎಷ್ಟು ಲೈಟ್ ಅದಾವ ಅನ್ನೋದು ಒಮ್ಮೆ ಹೆಡ್ಲೈಟಿಂದ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಂತ, ಅದನ್ನು ನೋಡುವಂತ್ರಿ. ಇವಾಗ ರೆಡಿ ಆಗೈತಿ. ಬಂಪರ್ ತೊಗೊಳೋದು ಈಗ ಹಾಕೋದು. ಹಂಗೆ ಬಂಪರ್ನ ಅಲೈನ್ ಮಾಡ್ಕೋತ ಹಂಗೆ ಕ್ಲಿಪ್ನ ಹಂಗೆ ಟಕ್ ಅಂತ ಒತ್ಕೊಂತ ಅವ ಹಂಗೆ ಟಕ್ ಅಂತ ಕೂತ್ಕೊಂಡ್ವು. ಆಮೇಲೆ ಸೈಡ್ ಅವೆಲ್ಲ ಕ್ಲಿಪ್ ಅವೆಲ್ಲ ಹಾಕಿದ್ವಿ. ಹಾಗೆ ಟಕ್ ಅಂತ ಅವೆಲ್ಲ ಕೂತ್ಕೊಂಡ್ವು. ಬಂಪರ್ ಮ್ಯಾಲೆ ಇವು ಸ್ಕ್ರೂ ಹಾಕ್ಯಂತ ಹಂಗೆ ಹೋದ್ವಿ. ಆಮೇಲೆ ಹಂಗೆ ಹಿಂದಿಂದ ಗನ್ ಹಂಗೆ ಚರ್ರನ್ನು ಹೊಡ್ಕೊಂತ ಬಂದ. ಏನೇನು ಬಿಚ್ಚಿದ್ವಿ ಕಪ್ಲರ್ ಅವೆಲ್ಲ ಹಾಕುವಂತ ಹೊಂಟ್ವಿ. ಕಡೆಗೆ ಕವರೆಲ್ಲ ಹಾಕಿದ್ವಿ, ಅತ್ತಾಗಿನ ಎಲ್ಲ ಸೇರಿ. ನೋಡ್ರಿ, ಆಗಲ್ಲ ಕಿಡ್ನಿ ಗ್ರಿಲ್ ಅನ್ನೆಲ್ಲ ಅದೇ ಇದೆ. ಇದ್ರೊಳಗೆ ಸೆಂಟ್ರ್ನ್ಯಾಗ ಒಂದು ಕ್ಯಾಮ್ರಾ ಇರ್ತದೆ, ಫ್ರಂಟ್ ಕ್ಯಾಮ್ರಾ. ಅದರದ್ದು ಕಪ್ಲರ್ ತೆಗಿರ್ತೀವಲ್ಲ, ಅದನ್ನ ಹಾಕ್ಬೇಕು. ಆಮೇಲೆ ಕರೆಕ್ಟಾಗಿ ಅಲೈನ್ ಮಾಡಿ ಅದನ್ನ ಪ್ರೆಸ್ ಮಾಡಿದ್ರೆ ಲಾಕ್ ಆಕೈತೆ ಕರೆಕ್ಟಾಗಿ. ಲಾಸ್ಟಿಗೆ ಹೆಡ್ಲೈಟ್ ಮೇಲೆ ಏನು ಪ್ರೊಟೆಕ್ಷನ್ ಕವರ್ ಇರ್ತಾವಲ್ಲ, ಅವನ್ನ ಫಿಕ್ಸ್ ಮಾಡ್ಬೇಕು. ಬರೀ ಅವು ಜಸ್ಟ್ ಅವ್ನು ಕ್ಲಿಪ್ ಇರ್ತೈತಿ, ಅದನ್ನ ಹಂಗೆ ಹಾಕೋತ ಹೋಗಿ ಪ್ರೆಸ್ ಮಾಡಿದರೆ ಮುಗಿಯುತ್ತೆ, ಲಾಕ್ ಹಾಕಿಸೋದು. ನೋಡ್ರಿಪ್ಪ, ಎಲ್ಲ ಫಿಕ್ಸ್ ಆಯ್ತು, ಗಾಡಿ ರೆಡಿ ಆಗೈತಿ. ಈಗ ಫುಲ್ ವಿಡಿಯೋ ನೋಡಿದ್ದಕ್ಕೆ ಭಾಳ ಥ್ಯಾಂಕ್ಸ್. ಹಿಂಗೆ ಕನ್ನಡದ ಹುಡುಗಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಮೀಟ್ ಆಗೋಣಂತೆ. ಬಾಯ್.